ಎಲ್ಲರಿಗೂ ನಮಸ್ಕಾರ. ಆಸ್ ಯೂಶುವಲ್ ಭಾನುವಾರ ಅಂತಂತಂದ್ರೆ ನಮ್ಮ ಸಾವಯವ ಸಂತೆ ಮುಗಿಸ್ಕೊಂಡು ನಮ್ಮ ರೈತರಾದ ಅರಕೆರೆ ನಾರಾಯಣ ಸ್ವಾಮಿ ಅವರ ತೋಟಕ್ಕೆ ವಿಸಿಟ್ ಮಾಡಿದೀವಿ. ಎಲ್ಲರೂ ಇಲ್ಲಿ ತೋಟ ನೋಡಕ್ಕೆ ಎಲ್ಲರೂ ಬಂದಿದೀವಿ. ರೈತರು ಮತ್ತು ಗ್ರಾಹಕರು ಎಲ್ಲ ಒಟ್ಟಿಗೂಡಿಸಿ ಇಲ್ಲಿ ಸಂತೆನ ನೋಡಕ್ಕೆ ಇವರು ಏನೇನ್ ಬೆಳೆದಿದ್ದಾರೆ ಅಂತೆಲ್ಲ ನೋಡಕ್ಕೆ ಎಲ್ಲರೂ ಬಂದಿದೀವಿ. ಇದು ಸ್ಟಾರ್ ಬೀನ್ಸ್. ಇದ್ರ ಬಗ್ಗೆ ಅಂದ್ರೆ ಇದ ಏನಕ್ಕೆ ಯೂಸ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಹೇಳಿ. ಪಲ್ಯವು ಮಾಡ್ತಾರೆ, ಆಮೇಲೆ ಸಾಂಬಾರು ಮಾಡ್ತಾರೆ, ಬಜ್ಜಿ ಮಾಡ್ಬೋದು. ಬಜ್ಜಿಗೆ ಭಾರಿ ಚೆನ್ನಾಗಿರ್ತದೆ. ಮೆಣಸಿನ್ಕಾಯಿ ಬಜ್ಜಿ ಭಾರಿ ಚೆನ್ನಾಗಿರ್ತದೆ. ಮೆಣಸಿನ ಶಾಂಪೂ ಗಿಡ. ಇದ್ರಲ್ಲಿ ಹೂವ ಬಂದ್ರೆ ಹೂವನ್ನೆಲ್ಲ ಶಾಂಪೂ ತರ ಯೂಸ್ ಮಾಡ್ಕೋಬಹುದು. ನ್ಯಾಚುರಲ್ ಶಾಂಪೂ. ಅದ್ರ ಜೊತೆಗೆ ಚೇಪೆಕಾಯಿ ಇದೆ ಇಲ್ಲಿ. ಚೇಪೆಕಾಯಿ ಜೊತೆಲಿ ವಾಟರ್ ಆಪಲ್, ದಾಳಿಂಬೆ, ಅದ್ರ ಜೊತೆ ತೊಗರಿ ಇದೆ. ರಾಜಬಾಳೆ ಹಣ್ಣಿನ ಗಿಡ ಹಾಕಿದ್ದಾರೆ. ಅದ್ರ ಜೊತೆ ನಿಂಬೆ, ಚೇಪೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಗಿಡಗಳನ್ನ ಹಾಕೊಂಡು. ಸಿದ್ಧ ಹಲ್ಸ ಅಂದ್ರೆ ಕೆಂಪ ಕಲರ್ ಹಣ್ಣು, ಹಲಸಿನ ಹಣ್ಣು ಇರತ್ತೆ ಅಲ್ಲ, ಸೊ ಅದ್ರದ್ದು ಗಿಡ ಇದು. ಹೀರೆಕಾಯಿ ಇದು ಭಾರಿ ಚೆನ್ನಾಗಿರ್ತದೆ. ಅಂದ್ರೆ ಊಜನು ಸ್ವಲ್ಪ ಇದ್ರ ಕಮ್ಮಿನೇ ಇದು ಮಾಡೋದು. ದಪ್ಪ ಇದಿರ್ತದಲ್ಲ ಗಟ್ಟಿ, ಅದ್ರಗೋಸ್ಕರಾಗಿ. ಇದ್ರಲ್ಲಿ ನಾರಿನಾಂಶ ಜಾಸ್ತಿ. ಇದ್ರಲ್ಲಿ ನಾರಿನಾಂಶ ಜಾಸ್ತಿ ಇರ್ತದೆ, ಒಳ್ಳೇದು. ಹೌದು, ಇಲ್ಲಿ ಬನ್ನಿ, ಏನಾಗಲ್ಲ ಬನ್ನಿ. ಮೆಣಸಿನ ಗಿಡ ಇದು ನಾಟಿ ಬಾರಿ ಚೆನ್ನಾಗೈತೆ. ಆಮೇಲೆ ಹಂಗ ಅದು ಇದು ಪಲಾವ್, ಸೊರೆ ಗಿಡ ಇದು ಸೋರೆಕಾಯಿ. ನೋಡಿ ಇದೆಲ್ಲ ಒಂದೇ ಗಿಡ ಅಣ್ಣ. ನೋಡಿ ಅಲ್ಲಿ ಬುಡ ಇರೋದು ನೋಡ, ಎಲ್ಲವರ್ಗು ಹೋಗೈತೆ. ಇನ್ನ 10 ತೋಪಕ್ಕೆಲ್ಲ ಹೋಗ್ಬಿಟ್ಟೈತೆ. ಗೊಬ್ಬರದ ಗಿಡ, ಒಳ್ಳೆ ಗೊಬ್ಬರ ಆಗೋದಕ್ಕೆ ಭೂಮಿಯಲ್ಲಿ ಎರೆಹುಳು ಚೆನ್ನಾಗಿ ಇದಾಗ್ತದೆ, ಇಂಪ್ರೂವ್ ಆಗ್ತದೆ ಆ ಸೊಪ್ಪಲ್ಲಿ. ಇವತ್ತು ಎಲ್ಲ ಗ್ರಾಹಕರು ಮತ್ತೆ ರೈತರು ಎಲ್ಲ ನಿಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದೀವಿ. ಎಷ್ಟೋ ಜನ ಕ್ವಶನ್ ಇದೆ, ಸಾವಯವ ಮತ್ತೆ ರಾಸಾಯನಿಕ ಕೃಷಿ ಯಾವ ರೀತಿ, ಅದೆರಡನ್ನ ಯಾವ ರೀತಿ ವ್ಯತ್ಯಾಸ ತಿಳಿಸಬಹುದಾ? 6 ವರ್ಷ ಆಯ್ತು ನಾವು ಈ ಸಿಸ್ಟಮ್ಗೆ ಬಂದು. 6 ವರ್ಷಕ್ಕೆ ಹಿಂದೆ ತಿಂಗಳಿಗೆ ಇಂಜೆಕ್ಷನ್ ನಾವು ತಗೋಬೇಕಾಯ್ತು. ಈ ಸಿಸ್ಟಮ್ಗೆ ಬಂದ್ಮೇಲೆ ಇಂಜೆಕ್ಷನ್ ಇಲ್ಲ, ಮಾತ್ರೆ ಇಲ್ಲ, ಭಾರಿ ಆರೋಗ್ಯವಾಗಿದ್ದೀವಿ. ಇವತ್ತು 62 ವರ್ಷ ವಯಸ್ಸು. ಕೆಲಸ ಇವಾಗ ಪಾಯದವ್ರು ಮಾಡಲ್ಲ, ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ತಿಂಡಿ ಪುಷ್ಟಿನಿಂದ ಅಷ್ಟು ಶಕ್ತಿ ಇರ್ತದೆ. ಎಲ್ರಿಗೂ ಅಷ್ಟೇನೆ, ತಿಂಡಿ ಆಹಾರ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಿಂಗೆ ಅದ್ರಕ್ಕೋಸ್ಕರಾಗಿ ನಾವು ಇವೆಲ್ಲ ನೋಡ್ಕೊಂಡು ಈ ಥರ ಮಾಡ್ಕೋಬೇಕು. ನಮ್ಮ ಭಾಗ್ಯಕ್ಕಿಂತಲೂ ಹೆಚ್ಚಾದ ಭಾಗ್ಯ ಯಾವುದೂ ಇಲ್ಲ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು. ಅಂದ್ರೆ ಮೈನ್ ಇಂಪಾರ್ಟೆಂಟ್ ಏನಂದ್ರೆ ಭೂಮಿ ತಾಯಿ ಚೆನ್ನಾಗಿರ್ಬೇಕು. ನಾವೆಲ್ಲ ಮಕ್ಕಳಿದ್ದಂಗೆ ಈ ತಾಯಿಗೆ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ? ಕೆಮಿಕಲ್ಸ್ ಏನಾದ್ರು ಯೂಸ್ ಮಾಡ್ತೀರಾ? ಇಲ್ಲ, ಕೆಮಿಕಲ್ಸ್ ಇಲ್ಲ. ನಮ್ದು ಈ ಗಂಜಿನ ಮೇಕೆಗಳದ್ದು ಪಿಚ್ಕೆ, ಸಗಣಿ ಎಲ್ಲ ಡ್ರಮ್ಮಲ್ಲಿ ಹಾಕ್ತೇವೆ. ಅದೆಲ್ಲ ನಾವು ತೋಟದಲ್ಲಿ ಬಂದಾಗೆಲ್ಲ ತಿರುಗ್ತೀವಿ. ಅದನ್ನ ಬಿಟ್ಟು ಒಂದು 15 ದಿವಸ ಬಿಟ್ಟು ಆಮೇಲೆ ಇದ್ರಾಗ ಬಕೆಟ್ನಾಗ ಎತ್ಕೊಂಡು ಒಂದು ಜಗ್ ಎತ್ಕೊಂತೀವಿ. ಜಗ್ ಎತ್ಕೊಂಡು ಬುಡಗಳ ಮೇಲೆ ಹಟ್ತೀವಿ. ಈ ಸೊಪ್ಪಿಂಗ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಹಟ್ಟಿದಾಗ ಅದು ಇದೆಲ್ಲ ಚೆನ್ನಾಗಿ ಅದ್ರಾಗ ಚಿಕ್ತದೆ, ಶಕ್ತಿ ಚೆನ್ನಾಗಿರ್ತದೆ. ಈ ಒಣಗಿರೋ ಎಲೆ, ಇದು ಸೊಪ್ಪು ಎಲ್ಲ ಇಲ್ಲೇ ಇರೋದ್ರಿಂದ ಅದ ನ್ಯಾಚುರಲ್ ಆಗಿ ಗೊಬ್ಬರ ತರ ಫಾರ್ಮ್ ಗೊಬ್ಬರ ತರ ಆಗ್ತದೆ ಅದು. ಆಗ್ತದೆ. ಅಂದ್ರೆ ನಾಟಿ ಹಸುವಿನ ಸಗಣಿ ಗಂಜಲ ಅದರಿಂದ ಫಾರ್ಮ್ ಔಷಧಿ ಮಾಡಿ ಅದಕ್ಕೆ ಔಷಧಿ ಹೊಡಿಲಿಲ್ಲ ಈ ಸರಿ. ಇಷ್ಟು ದಿನ ಬೇವಿನ ಎಣ್ಣೆ ಸ್ವಲ್ಪ ಹೊಡಿತಾ ಇದ್ವಿ, ಈ ಸಲ ಏನು ಹೊಡಿಲಿಲ್ಲ, ಒಡ್ಡೇ ಇಲ್ಲ. ಬೇವಿನ ಎಣ್ಣೆ ಹೊಡಿತಾ ಇದ್ನಿ ಇಷ್ಟು ದಿನ, ಈ ಸರಿ ಬೇವಿನ ಎಣ್ಣೆ ಕೂಡ ಹೊಡಿಲಿಲ್ಲ. ಹಂಗೇನೆ ಇದು ಮಾಡ್ಕೊಂಬತ್ತದ. ಅಂದ್ರೆ ಈ ಸಾರಿ ಏನ್ ಮಾಡ, ಈ ಸಾರಿ ಬೇವಿನ ಸೊಪ್ಪು ಕಟ್ ಮಾಡಿ ಮಿಷಿನಲ್ಲಿ ಡ್ರಮ್ಮಲ್ಲಿ ಈ ಒಂದು ಮೆಸ್ಸಲ್ಲಿ ಕಟ್ಬಿಟ್ಟು ಡ್ರಮ್ಮಲ್ಲಿ ಹಾಕ್ಬಿಟ್ಟು
ಆ ನೀರ್ ಕೊಳೆತು ಬಿಟ್ಟು ಆ ನೀರ್ ಹೊಡಿಬೇಕು ಅಂತ ಒಂದು ಯೋಚನೆ ಮಾಡ್ಕೊಂಡಿದೀನಿ ಈ ಸಾರಿ. ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಅದು ಔಷಧಿ ಹ್ಮ್. ಬೇವಿನ ಎಣ್ಣೆನ ಇದ್ರೊಳಗಡೆ ಹಾಕ್ಬಿಟ್ಟು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಹ್ಮ್. ನೀವು ಮಿಕ್ಸಿ ಆಡಿಸ್ಬಿಡಿ ಬೇಕಾದ್ರೆ. ಮಿಕ್ಸಿ ಆಡಿಸ್ಬಿಟ್ಟು ಅದನ್ನ ಹಾಕ್ಬಿಟ್ರೇನು ಹ್ಮ್. ಅದು ನೀವು ಹಾ. ನೇರವಾಗಿ ಆ ತರ ಮಾಡ್ಬೇಕು ಅಂತ ನಾನು ಇವಾಗ ಅಂದ್ಕೊಂಡಿದೀನಿ. ಮಾಡ್ಬೋದು. ಯಾಕಂದ್ರೆ ಗಿಡಗಳಿಗಾದು ಬೇವಿನ ಎಣ್ಣೆ ಏನಾದ್ರು ಗಡ್ಡಗಳು ಇರ್ತದೆ. ಈ ನೀರ್ ಚೆನ್ನಾಗಿ ಮಿಕ್ಸ್ ಆಗ್ತದೆ, ಹೌದು. ಚೆನ್ನಾಗಿ ಕೆಲಸ ಮಾಡ್ತದೆ. ಇದೆ ಇದೆ ಇದೆ. ಅದಕ್ಕೋಸ್ಕರ ಅದು ಒಂದು ಔಷಧಿ. ಔಷಧಿ ಪೌಷ್ಟಿಕ ಆಹಾರ ಮಾಡವ ಅಂತ. ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಎಲ್ಲ ಅಣ್ಣ, ನೀವು ಸಾವಯವ ಕೃಷಿಗೆ ಶಿಫ್ಟ್ ಆಗೋಕೆ ಮೇನ್ ರೀಸನ್ ನಾವು ರೇಷ್ಮೆ ತೋಟ ನೋಡಕ ಬೇಜನ್ ಜನ ಬಸ್ಗಳು ಬಂದವ್ರೆ ರೇಷ್ಮೆ ತೋಟ ನೋಡಕ. ಅವಾಗ ಅವ್ರು ಬಂದಿ ಚಿಲ್ಘಾಟ್ನಿಂದ ಅನಂತ ಅದು ನೋಡಕ. ಅವಾಗ ನಾವು ಚೆನ್ನಾಗಿ ಪರಿಚಯ ಆಗ್ಬಿಟ್ರಿ. ಅನಂತಣ್ಣ ಅಂತ, ಚಿಲ್ಘಾಟ ಅನಂತಣ್ಣ. ಆಗ ಅವರು ಬಂದು ಇನ್ ತರಕಾರಿ ಹಿಂಗ್ ಬೆಳಿಬೇಕು, ಈ ತರ ಮಾಡ್ಬೇಕು ನಾಣ್ಯಕ್ಷಮೆ, ನಾವು ಚೆನ್ನಾಗಿರ್ಬೇಕಂದ್ರೆ ಈ ತರ ಮಾಡ್ಬೇಕಂತ ಹೇಳಿಬಿಟ್ರು. ಅಲ್ಲಿಗೆ ಬಂದ್ಬಿಟ್ರಿ ನಾವು. ಇವಾಗ ನಮ್ ತರಕಾರಿ ಅವ್ರು ಬಳಸ್ತಾವ್ರೆ, ಯಾಕಂದ್ರೆ ನಮ್ದೇ ಬಳಸ್ತಾವ್ರೆ. ಅವ್ರ ಮಿಸಸ್ ಕೇಳ್ತೇನೆ, ನಾಣ್ಯಕ್ಷಮ್ ತರಕಾರಿ ಬಾಡೋಗಿದ್ರೆ ಕೂಡ ಬಿಸಿ ಹಾಕ್ಬೇಡ, ಬಾಡೋಗಿದ್ರೆ ಕಟ್ ಮಾಡಿ ಸಾರ್ಕಾಕು ಅಂತ ಹೇಳ್ತೀರ ಮನೆಯಲ್ಲಿ ಅವರು. ಆಮೇಲೆ ಅವ್ರನ್ನ ನಾನು ಒಂದು ಸರಿ ಹೇಳ್ತೀನಿ, ಅವರು ಸ್ಪ್ರೇಗೆ ಇದ್ದಾಗ ಮಾತಾಡ್ತೀವಿ. ಸಾರ್ ಅಂತೀರಿ, ಅವ್ರ ಸಾಹೇಬ್ ನಾನು ಅವ್ರನ್ನ, ಸಾರ್ ನಿಮ್ಮನಿಂದ ನನಗೆ ಶುಗರ್ ಬರಲಿಲ್ಲ, ಯಾಕಂದ್ರೆ ಈ ಸಿಸ್ಟಮ್ ಬರ್ತದೆ, ಬರಲ್ಲ. ಅದಕ್ಕೆ ಅವ್ರದ್ದು ಮಾರ್ಗ. ನಮಸ್ತೆ, ನಮಸ್ತೆ. ನಿಮ್ಮ ಹೆಸರು? ನಿರಂಜನ್, ಯಾವ ಊರು? ವಿಜಯಪುರ. ವಿಜಯಪುರದಲ್ಲಿ ಸಾವಯವ ಸಂತೆ ನಡೀತಿದೆ ಹ್ಮ್. ಪ್ರತಿ ಭಾನುವಾರ. ಹೌದು. 16 ವಾರದಿಂದ 19 ವಾರದಿಂದ ನಡೀತಿದೆ. ಸೊ ಇದು 20ನೇ ವಾರ. ನೀವು ಎಷ್ಟು ವಾರದಿಂದ ಸಂತೆಗೆ ಸ್ಟಾರ್ಟಿಂಗ್ ಸಂತೆ ಸ್ಟಾರ್ಟ್ ಆಗೋದ್ರಿಂದ ಬರ್ತಾ ಇದೀವಿ. ಎಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಹೆಲ್ಪ್ ಆಗ್ತಾ ಇದೆ, ಗ್ರಾಹಕರಿಗೆಲ್ಲ. ಆಮೇಲೆ ಅದ್ರ ತರಕಾರಿ ನಮಗೂ ಆರೋಗ್ಯ ವೃದ್ಧಿ ಆಗ್ತಾ ಇದೆ. ನನಗಂತೂ ತುಂಬಾನೇ ಸಂತೋಷ ಇದೆ ಈ ಸಾವಯವ ಸಂತೆಯಿಂದ. ನೀವು ಸಂತೆಗೆ ಬರ್ತಿದ್ರಿ ಪ್ರತಿ ವಾರ. ಈ ವಾರ ನೀವು ತೋಟ ನೋಡಕ್ ಬಂದಿದ್ದೀರಾ. ಸೊ ತೋಟ ನೋಡಕ್ ಬರೋಕ್ಕಿಂತ ಮುಂಚೆ ನಿಮ್ಮ ಒಪಿನಿಯನ್ ಏನಿತ್ತು? ಈ ತೋಟ ಎಲ್ಲ ನೋಡಿದ್ವಿ ಇಷ್ಟೊತ್ತಿನ. ಸೊ ನಿಮ್ಮ ಒಪಿನಿಯನ್ ಇವಾಗ ಯಾವ ರೀತಿ ಇದೆ? ತೋಟ ನೋಡಕ್ ಮುಂಚೆ ಏನೋಪ್ಪ ಸಾವಯವ ಅಂತಾರೆ, ನಮಗೂ ಸ್ವಲ್ಪ ಅನುಮಾನಗಳಿತ್ತು, ಹೆಂಗ್ ಇಷ್ಟೆಲ್ಲ ಬೆಳೆನ ಮೈಂಟೈನ್ ಮಾಡ್ತಾರೆ ಇವರು ಅಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಇಷ್ಟು ಒಂದು ಜಮೀನಲ್ಲಿ ತುಂಬಾ ವೆರೈಟಿ ಆದಂತ ಬೆಳೆಗಳನ್ನ ಬೆಳೆದಿದ್ದಾರೆ. ಆಮೇಲೆ ಅವರು ಇದು ಮೇಕೆದು ಪಿಚ್ಕೆ, ಆಮೇಲೆ ಅದನ್ನೆಲ್ಲ ಯೂಸ್ ಮಾಡಿ ಸಗಣಿ ಎಲ್ಲ ಮಾಡಿ ಅದಕ್ಕೆ ಬುಡಕ್ಕೆಲ್ಲ ಹಾಕಿ ಅದರಿಂದ ಎಲ್ಲ ಬೆಳೆನ ಬೆಳಿತಾರೆ. ಫುಲ್ಲು ನ್ಯಾಚುರಲ್ ಇದು. ಆಮೇಲೆ ಕೆಲವೊಂದು ಹೆಗ್ಣಗಳು ಮತ್ತೆ ಇದು ಕಂಟ್ರೋಲ್ ಮಾಡಕ್ಕೆ ಒಂದು ಬಳ್ಳಿ ಇದೆ, ಅದನ್ನ ಹಾಕಿದ್ದಾರೆ. ಆಮೇಲೆ ಎಲ್ಲಾ ಬೆಳೆನೂ ಫುಲ್ಲು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬಾ ಸಂತೋಷ ಆಯ್ತು. ಇದು ಒಂದು ದೇವರ ಕೊಟ್ಟಿದ್ದ ಒಂದು ಆಪರ್ಚುನಿಟಿ ಅನ್ಕೊಂಡು ನಾನು ಇಲ್ಲಿಗೆ ಬಂದೀನಿ. ತುಂಬಾ ಅನುಕೂಲ ಆಗಿದೆ ನನಗೆ. ಧನ್ಯವಾದ ಅಣ್ಣ.